ರೈಟ್ ಸ್ಟಾರ್ ಲೈವ್ ಅಲ್ಲಿ ಕಿರಿಕ್ ಟೀಮ್ ನಮ್ಮ ಜೊತೆ ಇದೆ. ಕಿರಿಕ್ ಪಾರ್ಟಿ ಮುಂದುವರಿತಾ ಇದೆ. ರಿಷಬ್ ಹೇಳಿ, ರಿಕ್ಕಿ ಸಿನಿಮಾನ ಡೈರೆಕ್ಟ್ ಮಾಡೋದಕ್ಕೂ ಕಿರಿಕ್ ಪಾರ್ಟಿ ಡೈರೆಕ್ಟ್ ಮಾಡೋದಕ್ಕೂ ಏನು ವ್ಯತ್ಯಾಸ ಇತ್ತು? ತುಂಬಾ ವ್ಯತ್ಯಾಸ ಇತ್ತು. ಅಂದ್ರೆ ನನಗೆ ಎರಡೂ ಫಸ್ಟ್ ಸಿನಿಮಾ ತರ ಫೀಲ್. ಪ್ರತಿ ಸಿನಿಮಾನು ಅದೇ ತರ ಅಂತ ಅನ್ಕೊಳ್ತೀನಿ ನಾನು. ಮತ್ತೆ ಪುನಃ ಫಸ್ಟ್ ಸಿನಿಮಾ ಮಾಡ್ತಾ ಇದ್ದೀನಿ, ನಾನು ಫೀಲಲ್ಲೇ ಹೋಗ್ತೀನಿ. ರಿಕ್ಕಿ ನನ್ನ ಸ್ಕ್ರಿಪ್ಟ್ ಅದು. ನಾನು ಆಲ್ಮೋಸ್ಟ್ ಒಂದು 5-6 ವರ್ಷದ ಹಿಂದೆ 2008 ಬರ್ದಿದ್ದ ಸ್ಕ್ರಿಪ್ಟ್. ಅಲ್ಲಿಂದ ಸಿನಿಮಾ ಶೂಟ್ ಆಗೋವರೆಗೂ ಮತ್ತೆ ರೀರೈಟ್ ಮಾಡ್ಕೊಂಡು ಮಾಡಿರೋಂಥ ಸಿನಿಮಾ. ಆ್ಯಂಡ್ ಅದು ಕಂಪ್ಲೀಟ್ ಒಂದು ಇಮೋಷನಲ್ ಲವ್ ಸ್ಟೋರಿ, ಒಂದು ಸೀರಿಯಸ್ ಸೋಷಿಯಲ್ ಎಲಿಮೆಂಟ್ನ ಇಟ್ಕೊಂಡು ನಕ್ಸಲಿಸಮ್ ಬ್ಯಾಕ್ ಡ್ರಾಪ್ ಮಾಡಿಕೊಂಡು ರಾಧಾಕೃಷ್ಣ ಲವ್ ಸ್ಟೋರಿನ ಹೇಳಿರೋದು. ಸೊ ಇಲ್ಲಿ ಕಂಪ್ಲೀಟ್ ಕಾಲೇಜ್ ಸ್ಟೋರಿ. ಆ್ಯಂಡ್ ಇದು ನನ್ನ ಸ್ಕ್ರಿಪ್ಟ್ ಅಲ್ಲ, ರಕ್ಷಿತ್ ಬರೆದಿರೋ ಸ್ಕ್ರಿಪ್ಟ್ ಇದು. ಸೊ ನಾನು ಅದನ್ನ ಅವನೇನು ವಿಜುವಲೈಸ್ ಮಾಡಿದ್ದಾನೆ ಅದನ್ನು ವಿಜುವಲೈಸ್ ಮಾಡಬೇಕಾಗಿತ್ತು ಆ್ಯಂಡ್ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗಿತ್ತು ಇಲ್ಲಿ. ಸೊ ನನಗೆ ಹೊಸ ಎಕ್ಸ್ಪೀರಿಯನ್ಸ್. ನಾರ್ಮಲಿ ನಾವು ಬರ್ದಿರೋ ಸ್ಕ್ರಿಪ್ಟ್ ಹೆಂಗಾಗುತ್ತೆ, ನಾವು ಕಂಪ್ಲೀಟ್ ವಿಜುವಲೈಸ್ ಮಾಡಿರ್ತೀವಿ. ನನ್ನ ಸ್ಕ್ರಿಪ್ಟ್ ಇದ್ದಾಗ ನನಗೆ ಸೀನ್ ಪೇಪರ್ ಬೇಕಾಗಲ್ಲ ಶೂಟ್ ಮಾಡೋಕ್ಕೆ. ಸೊ ನನಗೆ ಕಂಪ್ಲೀಟ್ ತಲೆಯಲ್ಲಿ ಇರುತ್ತೆ ಆ್ಯಂಡ್ ಇದು ಮಾಡಿದ್ದೀನಿ. ಇಲ್ಲಾಂದರೆ ನನಗೆ ಅವಾಗ ಸೀನ್ ಪೇಪರ್ ಹೆಲ್ಪ್ ಬೇಕಾಗುತ್ತೆ. ಬಿಕಾಸ್ ಏನು ಕತೆ, ಈ ಸೀನ್ ಪ್ರತಿ ಸೀನ್ ನಾನು ಹೆಂಗೆ ಟ್ರೀಟ್ ಮಾಡಬೇಕು, ಹೆಂಗೆ ಶೂಟ್ ಮಾಡಬೇಕು, ಇದನ್ನು ಶಾರ್ಟ್ ಡಿವೈಡ್ ಹೆಂಗೆ ಮಾಡ್ಕೋಬೇಕು ಇದಕ್ಕೆ. ಸೊ ಸೀನ್ ಓಪನಿಂಗ್ ಏನೋ ಎಂಡಿಂಗ್ ಏನೋ ಕ್ಯಾರೆಕ್ಟರ್ಸ್ಗಳನ್ನ ಯಾವ್ಯಾವ ಥರದಲ್ಲಿ ಬ್ಲಾಕ್ ಮಾಡಬೇಕಿಲ್ಲಿ. ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಗ್ಬೋದು, ಕ್ಯಾರೆಕ್ಟರೈಸೇಷನ್ ಆಗ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ಆ್ಯಕ್ಟಿಂಗ್ ತೆಗ್ಸೋದಾಗ್ಬೋದು. ಬಿಕಾಸ್ ಎಲ್ಲರೂ ಹೊಸಬರಾಗಿರೋದ್ರಿಂದ ಆ್ಯಕ್ಟ್ ಮಾಡಿ ತೋರಿಸ್ಬೇಕಾಗ್ತೈತಿ ಕೆಲವೊಂದು ಇದಕ್ಕೆ. ಸೊ ಕೆಲವು ಸಲ ಅವರಿಗೆ ಗ್ರಿಪ್ ಸಿಗದೆ ಇದ್ದಾಗ ನಾವು ರೀಡಿಂಗಲ್ಲೇ ತುಂಬ ಚೆನ್ನಾಗಿ ಇವ್ರಿಗೆ ಕನ್ವೆ ಮಾಡಿದ್ವಿ. ಬಟ್ ಆ್ಯಕ್ಟ್ ಮಾಡಬೇಕಾದ್ರೆ ಕೆಲವು ಸಲ ಎಲ್ಲೋ ಒಂದು ಕಡೆಗೆ ಮಿಸ್ ಹೊಡೆದ್ಬಿಡುತ್ತೆ ಅವ್ರಿಗೆ. ಕ್ಯಾರೆಕ್ಟರ್ನ ಒಳಗಡೆ ಹೋಗೋಕ್ಕಾಗಲ್ಲ. ಅವಾಗ ಅವ್ರಿಗೆ ಆ್ಯಕ್ಟ್ ಮಾಡಿ ಈ ಥರ ಮಾಡಿ ಅಂತ ಮಾಡಿ ತೋರಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ ಈ ಸಿನಿಮಾಲಿ. ಇಲ್ಲ ಮಾಡ್ತಿದ್ದೆ, ಮಾಡ್ಬೇಕಂತ ಇತ್ತು. ಸೊ ಲೋಕಿ ಕ್ಯಾರೆಕ್ಟರ್ ಮಾಡಬೇಕಾಗಿತ್ತು. ಸೊ ಲಾಸ್ಟ್ವರೆಗೂ ಆಪ್ಷನ್ ಅಂತಾನೆ ಅನ್ಕೊಂಡಿದ್ದು. ಅಲ್ಲಿದೆಲ್ಲ ತುಂಬ ವ್ಯತ್ಯಾಸ ಇದೆ. ಅಂದರೆ ಸಿನಿಮಾ ಅದು ತುಂಬ ನಕ್ಸಲಿಸಮು ಕೂಡ ನಿಮಗೆ ರಿಯಲಿಸ್ಟಿಕ್ ಆಗಿ ಹೋಗಲ್ಲ, ಅಲ್ಲಿ ಪೊಯಿಟಿಕ್ ಆಗಿ ಹೋಗೋ ಪ್ರಯತ್ನ ಮಾಡಿದ್ದೆ ಅಲ್ಲಿ. ಸೊ ಇಲ್ಲಿ ಹಂಗಲ್ಲ, ಕಂಪ್ಲೀಟ್ ಕಾಮಿಡಿ ಲಾಸ್ಟ್ವರೆಗೂ ತೊಗೊಂಡ್ಬರ್ಬೇಕು. ಆ್ಯಂಡ್ ಎಲ್ಲೂ ಇಮೋಷನ್ ಕೂಡ ಲಾಸ್ ಆಗಬಾರ್ದು. ತುಂಬ 4 ವರ್ಷದ್ದು ಇಡೀ ಇಂಜಿನಿಯರಿಂಗ್ ಲೈಫ್ನ ಹೇಳ್ತೀವಿ ಅಂತಂದರೆ ಸಾಲಲ್ಲ ನಿಮ್ಗೆ 2.5 ಗಂಟೆ. ಸೊ ದೊಡ್ಡ ಸ್ಕ್ರಿಪ್ಟು, ಸುಮಾರಷ್ಟು ವಿಷಯಗಳು. ಆ್ಯಂಡ್ ಟ್ರೀಟ್ಮೆಂಟ್ ವೈಸು ಅಷ್ಟೇ. ಇಲ್ಲಿ ಎಲ್ಲೂ ಸ್ಟ್ಯಾಟಿಕ್ ಅಂತ ಇಟ್ಟಿಲ್ಲ, ನಾವು ಒಂದು ಬ್ಲಾಕ್ ಅಂತ ಇಟ್ಟಿಲ್ಲ. ಗಿಂಬಲ್ ಇಟ್ಕೊಂಡು ಕಂಪ್ಲೀಟ್ ಸಿನಿಮಾ ನೀವು ನೋಡಿದ್ರೆ ನಿಮಗೆ ಒಂದು ಹ್ಯಾಂಡಲ್ಡ್ ಒಂದು ಮೂಮೆಂಟ್ ಫೀಲೇ ಬರುತ್ತೆ. ನಿಮಗೆ ಏನೋ ಮಾತಾಡ್ಕೊಂಡು ಹೋಗ್ತಾರೆ, ಸಾರ್ಮೀನ್ ಫಾಲೋ ಮಾಡ್ಕೊಂಡು ಹೋದರೆ ನಿಮಗೆ ಇಡೀ ಸೀನ್ ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ಸಮಥಿಂಗ್. ನಿಮಗೆ ಕ್ಯಾಂಟೀನಿಂಗ್ ಶುರು ಆದರೆ ನಿಮಗೆ ಕಾಲೇಜು ಆ ರೋಡ್ವರೆಗೂ ಕಂಪ್ಲೀಟ್ ಫಾಲೋನೇ ಅಂತ ಆಗುತ್ತೆ. ಸೊ ಬೇರೆ ಥರ ಟ್ರೀಟ್ಮೆಂಟ್ ಟ್ರೈ ಮಾಡಿದ್ದೀವಿ ಇಲ್ಲಿ. ಒಂದು ಸಿನಿಮಾ ಹಿಟ್ ಆದಾಗ ಅದ್ರ ಬಗ್ಗೆ ಪಾಸಿಟಿವ್ ಆಗಿ ವೆರಿ ಗುಡ್ ಆಗಿ ಮಾತಾಡೋರು ಇರ್ತಾರೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಚಿಕ್ಕ ಪುಟ್ಟ ನೆಗೆಟಿವ್ ಕಮೆಂಟ್ಸು, ನೆಗೆಟಿವ್ ಅಂತ ಹೇಳಲ್ಲ, ಬೇರೆ ತರ ಮಾತಾಡೋರು ಕೂಡ ಇರ್ತಾರೆ. ಅಲ್ಲ, ನೆಗೆಟಿವ್ ಅಂತ ಹೇಳಲ್ಲ, ಅದಕ್ಕೇನಿಲ್ಲ, ತಪ್ಪಿಲ್ಲ ಅದರಲ್ಲಿ. ಬಿಕಾಸ್ ಎಲ್ಲೋ ಒಂದ್ ಕಡೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕಿರಿಕ್ ಪಾರ್ಟಿ ಎಷ್ಟರ ಮಟ್ಟಿಗೆ ಫೇಮಸ್ ಆಗಿದೆ ಅಂದ್ರೆ ಎಲ್ಲಾ ತರ ಕಾಮೆಂಟ್ಸ್ ಗಳು ಸಿನಿಮಾಗೆ ಬರ್ತಿದೆ. ಪ್ರೇಮಂ ಸಿನಿಮಾಯಿಂದ ಇನ್ಸ್ಪೈರ್ ಆಗಿದಾರ ಅಥವಾ ಬ್ಯಾಂಗ್ಳೂರ್ ಡೇಸ್ ಸಿನಿಮಾಯಿಂದ ಇನ್ಸ್ಪೈರ್ ಆಗಿದಾರ, ಅದರ ಪ್ರಶ್ನೆಗಳು ಕೂಡ ಹುಟ್ಕೊಂಡಿದೆ. ಅಂಡ್ ಐ ಆಮ್ ಶೋರ್ ನೀವು ಸಾಕಷ್ಟು ಅಭಿಮಾನಿಗಳಿಗೆ ಇದ್ರ ಬಗ್ಗೆ ಆನ್ಸರ್ ಕೂಡ ಮಾಡಿರ್ತೀರಾ. ಬಟ್ ಈ ಪ್ಲಾಟ್ಫಾರ್ಮ್ ಅಲ್ಲಿ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ಇಲ್ಲಿ ಇದು ಅವನು ಒಂದು 5 ವರ್ಷದ ಹಿಂದೆ ಬರೆದಿರೋ ಸ್ಕ್ರಿಪ್ಟ್ ಇದು. ಯಾವ ಇಂಜಿನಿಯರಿಂಗ್ ಬೇಸ್ ಆಗಿ ಯಾವ ಸಿನಿಮಾನು ಬಂದಿರಲಿಲ್ಲ. ಈವನ್ 3 Idiots ಕೂಡ ಬಂದಿರಲಿಲ್ಲ ಆಗ. ಸೊ ಬರ್ದಾಗ ಅಲ್ಲಿ ಏನಂದ್ರೆ 3 ಕ್ಯಾರೆಕ್ಟರ್ಗಳಿದ್ವು. 3 ಕ್ಯಾರೆಕ್ಟರ್ ಇರೋದನ್ನ 3 Idiots ಬಂದಿದೆ, ಏನ್ ಮಾಡಿದ್ವಿ, ಓಕೆ ಇದು ಎಲ್ಲೋ ಒಂದ್ ಕಡೆಗೆ ಹಂಗಾಗ್ಬಿಟ್ರೆ ಕಷ್ಟ ಅನ್ನೋದಕ್ಕೆ ಕಂಪ್ಲೀಟ್ ಸ್ಕ್ರಿಪ್ಟ್ ಚೇಂಜ್ ಮಾಡಿದ್ವಿ. ಆ ಒಂದು ಕ್ಯಾರೆಕ್ಟರ್ ಮಾತ್ರ, ಕರ್ಣ ಅನ್ನೋ ಕ್ಯಾರೆಕ್ಟರ್ ಮಾತ್ರ ಅದ್ರದ್ದು ಕಂಪ್ಲೀಟ್ ಬ್ಯಾಕ್ ಡ್ರಾಪ್ ಆಗ್ಬೋದು, ಆ ಕ್ಯಾರೆಕ್ಟರ್ ಹೆಂಗ್ ಬಿಹೇವ್ ಮಾಡುತ್ತೆ ಅನ್ನೋದು, ಇವೆಲ್ಲ ವಿಷಯಗಳನ್ನ ಆ ಎಲಿಮೆಂಟ್ಸ್ ಅಷ್ಟೇ ಉಳಿಸ್ಕೊಂಡ್ವಿ. ಮಿಕ್ಕಿದೆಲ್ಲ ನಾವು ಬ್ಯಾಕ್ ಡ್ರಾಪ್ ಮಾಡ್ತಾ ಹೋದ್ವಿ. ಸೊ ಇಂಜಿನಿಯರಿಂಗ್ ಲೈಫ್ ಬಗ್ಗೆ ಕನ್ನಡದಲ್ಲಿ ಸಿನಿಮಾ ಬಂದಿಲ್ಲ ಹೊರತು ನಿಮ್ಗೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬಂದಿದೆ. ನಿಮ್ಗೆ ಪ್ರೇಮಮ್ಮನ್ನೇ ನಿಮ್ಗೆ ಮೈ ಆಟೋಗ್ರಾಫ್ ಅಂತ ಅಂದ್ಬಿಟ್ರು ಜನ. ಓಕೆ, ಸೊ ನಿಮ್ಗೆ ಕಂಪೇರ್ ಮಾಡೋ ಒಂದ್ ಸೆಕ್ಟರ್ ಇದ್ದೇ ಇದೆ, ನೆಗೆಟಿವ್ ಹೇಳೋ ಒಂದ್ ಸೆಕ್ಟರ್ ಇದ್ದೇ ಇದೆ. ನೀವು 100% ಸ್ಯಾಟಿಸ್ಫೈ ಮಾಡ್ಬಿಟ್ರೆ ಸಿದ್ದೇ ಹೋಗ್ಬಿಟ್ರಿ ನೀವು. ಓಕೆ, ಸೊ ನಿಮ್ಗೆ ಇಲ್ಲಿ ಕಂಪ್ಯಾರಿಸನ್ ಪ್ರೇಮಮ್ ಅನ್ನೋದಾಗ್ಲಿ ಅಥವಾ ನಿಮ್ಗೆ ಬ್ಯಾಂಗ್ಳೂರ್ ಡೇಸ್ ಆಗಲಿ, ಬ್ಯಾಂಗ್ಳೂರ್ ಡೇಸ್ ನಿಮ್ಗೆ ಅದು ನಾವು ಕ್ಲಾರಿಟಿ ಕೂಡ ಕೊಟ್ಟಿದ್ವಿ. ಮೇ ಬಿ ಒಂದು ಸೀನ್ ಅಷ್ಟೇನೆ ಅದನ್ನ ಆ ಥರ ಇದೆ ಅನ್ನೋ ಥರ ಅಂತ ನಾವು ಹೇಳಿದ್ರು. ಬಟ್ ಆ ಸೀನ್ ನಮಗೆ ಕಂಪ್ಲೀಟ್ ಶೂಟ್ ಮಾಡ್ಕೊಂಡು ಬಂದಾದ್ಮೇಲೆ, ನಾವು ಆಕ್ಚುಲಿ ಆ ಬ್ಯಾಂಗ್ಳೂರ್ ಡೇಸ್ ನೋಡಿರ್ಲಿಲ್ಲ. ಆ ಸೀನ್ ಶೂಟ್ ಮಾಡ್ಕೊಂಡು ಬಂದಾದ್ಮೇಲೆ ನಮ್ಗೆ ಯಾರೋ ಸಿನಿಮಾ ತೋರಿಸ್ತಾ ಇದ್ವಿ ನಾವು ಫ್ರೆಂಡ್ ಸರ್ಕಲ್ಗೆ. ನಮ್ಮಲ್ಲಿ ಒಂದಷ್ಟು ಡಿಸ್ಕಷನ್ಸ್ ನಡೀತಾ ಇರುತ್ತೆ. ಸ್ಕ್ರಿಪ್ಟ್ ರೈಟರ್ಗಳಾಗ್ಬೋದು, ಸಿನಿಮಾ ಶೂಟ್ ಮಾಡ್ಕೊಂಡು ಬಂದಾದ್ಮೇಲೆ ಮತ್ತೊಂದಷ್ಟು ಜನರು ತೋರಿಸ್ತೀವಿ, ಒಪಿನಿಯನ್ಸ್ ತಗೊಳ್ತೀವಿ. ಇದನ್ನ ಮಾಡ್ಬೇಕಾದ್ರೆ ಈ ಸೀನ್ ಸ್ವಲ್ಪ ಆ ಥರ ಅನ್ಸುತ್ತಾ ಅಂತ. ಸೊ ನಿಮಗೆ ಒಂದು ರಿಯಲೈಸೇಷನ್ ಪಾಯಿಂಟ್ ನಿಮಗೆ ಓಕೆ ಫೈನ್, ಇವಾಗ ಅಲ್ಲಿದ್ದು ಇಲ್ಲಿದ್ದು ಇನ್ಸ್ಪಿರೇಷನ್ ಅಂತ ಹೇಳ್ತಾರಲ್ವ ಅಥವಾ ಕಾಪಿ ಮಾಡಿದಾರೆ ಅಂತ ಹೇಳಿದ್ರೆ
ನಿಮ್ಗೆ ಹೆಂಗಾದ್ರೆ ಇವಾಗ ಒಂದು ಲವ್ ಸ್ಟೋರಿ ಇಂಡಿಯನ್ ಸಿನಿಮಾಲ್ಲಿ 99.99% ಸಿನಿಮಾಗಳಲ್ಲಿ ಲವ್ ಸ್ಟೋರಿನೇ ಇರೋದು. ನೀವು ಎಲ್ಲಿ ಕಾಪಿನ ಎಲ್ಲ ಲವ್ ಸ್ಟೋರಿ ನಿಮಗೆ ಇದು ಅದು ಒಂಥರ ಒಂದು ಸೆಕ್ಟರ್ ಇದ್ದೇ ಇರುತ್ತೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಆ್ಯಂಡ್ ನಾವು ಅಲ್ಲಿ ಕಾಪಿ ಮಾಡೋ ಅವಶ್ಯಕತೆಯೂ ಇಲ್ಲ. ಕಂಪ್ಲೀಟ್ ರಕ್ಷಿತ್ ಲೈಫಲ್ಲಿ ಅವನ ಕಾಲೇಜ್ ಲೈಫಲ್ಲಿ ನಡೆದಿರೋಂಥ ಒಂದಷ್ಟು ಇನ್ಸಿಡೆಂಟ್ಗಳನ್ನ ತಗೊಂಡು ಅಲ್ಲಿ ಅವನು ಫಾಲೋ ಮಾಡ್ತಿದ್ದ ಸಾನ್ವಿ, ಅವನ ಹಿಂದೆ ಫಾಲೋ ಮಾಡ್ತಿದ್ದ ಆರ್ಯ, ಈ ಥರದ ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ಡ್ರಾಮಟೈಸ್ ಮಾಡಿ ಅದನ್ನ ಸೊ ಮಾಡಿರೋದು ಅಷ್ಟೇ. ಯಾವ ಸಿನಿಮಾ ಕಾಪಿ ಮಾಡುವಂಥದ್ದು ನೆಸಿಟಿ ಇರಲಿಲ್ಲ. ಆ್ಯಂಡ್ ನಿಮಗೆ ಪ್ರೇಮಮ್ ಲುಕ್ ಆಗ್ಬೋದು, ಅವನ ಸ್ಟೈಲ್ ಆಗ್ಬೋದು, ಇದನ್ನ ಕಾಪಿ ಅಂತ ಹೇಳೋದಾದ್ರೆ ಅದಕ್ಕಿಂತ ಮುಂಚೆನೆ ಉಳಿದವರು ಕಂಡಂತೆ ಬಂದಿದೆ. ಓಕೆ, ಉಳಿದವರು ಕಂಡಂತೆ ರಿಚಿ ಲುಕ್ ಮಾಡಿರೋದು. ಸೊ ನಿಮಗೆ ಅವನು ರಿಚಿ ನಿಮಗೆ ಹಂಗೇನೆ ಇದ್ದ, ಗಡ್ಡ ಬಿಟ್ಕೊಂಡಿದ್ದ. ರಕ್ಷಿತ್ ಇಂದ ಆಲ್ರೆಡಿ 2 ವರ್ಷ ಹಿಂದೆ ಮಾಡಿದ್ದ. ಹಂಗೆ ನೋಡಕ್ ಹೋದ್ರೆ ನಿಮಗೆ ಕಾಪಿ ಅಂತ ಹೇಳ್ತೀರಂತ ಅಂದ್ರೆ ಓಕೆ ಫೈನ್. ನಿಮಗೆ ಮೇಕಿಂಗ್ ವಾಯ್ಸ್ ಯಾರೋ ಒಂದು ಶಾರ್ಟ್ ಬಗ್ಗೆ ಹೇಳಿದ್ರು, ಒಂದು ವಾಕ್ ಮಾಡ್ಕೊಂಡು ಬರೋ ಶಾರ್ಟ್ ಅಂತ, ಅದನ್ನ ಉಳಿದವರು ಕಂಡಂತಲೂ ಮಾಡಿದೀವಿ. ಅದಕ್ಕಿಂತ 2 ವರ್ಷ ಹಿಂದೆ ಮಾಡಿರೋ ಸಿನಿಮಾ, ಪ್ರೇಮಗಿಂತ 1 ವರ್ಷ ಹಿಂದೆ ಬಂದಿರೋದು. ಸೊ ನಮಗೆ ಆ ಟ್ರೀಟ್ಮೆಂಟ್ ಹಂಗೇನೆ, ಒಂದು ವಾಕ್ ಮಾಡ್ಕೊಂಡು ಬರ್ತಾ ಇದ್ರೆ ಒಂದಷ್ಟು ವಿಷಯಗಳು ನಡೆಯುತ್ತೆ, ಬ್ಯಾಕ್ಡ್ರಾಪಲ್ಲಿ ಒಂದಷ್ಟು ವಿಷಯಗಳು ಹೋಗುತ್ತೆ. ಸೊ ಕನೆಕ್ಷನ್ ಒಂದು ಸೀನಿಂದ ಇನ್ನೊಂದು ಸೀನ್ ಬ್ಲಾಕಿಂಗ್, ಅಲ್ಲಿಂದ ಇಲ್ಲಿಗೆ ಒಂದು ಟ್ರಾನ್ಸಿಷನ್, ಅದು ಅಷ್ಟೇ. ಓಕೆ, ಅದಲ್ಲೇ ಮಾಡಿದ್ವಲ್ಲ ನಾವು, ಹ್ಯಾಂಡಲ್ ಮಾಡಿದ್ವಿ, ಆ ಸ್ಟೈಲು ಇಲ್ಲೇ ಮಾಡಿದ್ವಿ ನಾವು. ಅಲ್ಲಿ ನಿಮಗೆ ನಿವಿನ್ ಪೌಲಿ ಅಲ್ಲಿ ಮಾಡೋದಕ್ಕಿಂತ ಮುಂಚೆನೆ ಆವಾಗ ಅದು ಕಮೆಂಟ್ಸ್ ಬಂದಿತ್ತು. ಸೊ ಈ ತರ ಕಮೆಂಟ್ಸ್ ಮಾಡಿರೋರು ಇವಾಗ ನೀವ್ ಹೇಳ್ತೀರಾ ರಕ್ಷಿತ್ ಶೆಟ್ಟಿನ ನಿವಿನ್ ಪೌಲಿ ಕಾಪಿ ಮಾಡಿದಾರೆ ಅಂತ. ಇಲ್ಲ ಕಾಪಿ ಅಲ್ಲ, ಅದು ನಿವಿನ್ ಕಾಪಿ ಮಾಡಿದ್ದಲ್ಲ. ಅಲ್ಲಿ ಆ ಪ್ರೇಮಮ್ ಅನ್ನೋ ಸಿನಿಮಾಗೆ ಅವ್ರೇನ್ ಬೇಕು, ಆ ಕ್ಯಾರೆಕ್ಟರ್ಗೆ ಏನ್ ಬೇಕು, ಜಾರ್ಜ್ಗೆ ಏನ್ ಬೇಕು ಅನ್ನೋದನ್ನ ನಿವಿನ್ ಪೌಲಿ ಮಾಡಿದ್ದಾರೆ ಅಷ್ಟೇನೆ. ಅವ್ರು ಕಾಪಿ ಮಾಡಿದ್ದಲ್ಲ. ಅವ್ರಿಗೆ ಹೇಳಿದ್ರು ಅವಾಗ ಹೆಂಗೆ ಅಂದ್ರೆ ಮಯಾಟೋಗ್ರಾಫ್ ಕಾಪಿ ಮಾಡಿದ್ದಾರೆ ಅಂತ. ಅವ್ರೇನ್ ಮಾಡಕ್ಕಾಗತ್ತೆ, ಅದಲ್ಲ. ಅವ್ನು ಜಾರ್ಜ್ ಅನ್ನೋ ಕ್ಯಾರೆಕ್ಟರ್ದು ಮೂರು ಸ್ಟೇಜಸ್ ಆಫ್ ಲೈಫ್ ಅಷ್ಟೇನೆ. ಓಕೆ, ಕಾಲರ್ಸ್ ರೆಡಿ ಇದ್ದಾರೆ. ಹಲೋ ಹಾಯ್, ಹಲೋ ಮಾತಾಡಿ, ಹೆಸರು ಹೇಳಿ. ನನ್ನ ಹೆಸರು ತಿಲಕ್ ಅಂತ, ಆಲ್ಗುಡಿಯಿಂದ ಫೋನ್ ಮಾಡ್ತಾ ಇದ್ದೀನಿ. ಓಕೆ ತಿಲಕ್, ಕಿರಿಕ್ ಪಾರ್ಟಿ ಟೀಮ್ ಇದೆ ನಮ್ ಜೊತೆ, ಮಾತಾಡಿ. ಕಿರಿಕ್ ಪಾರ್ಟಿ ಫಿಲಂ ಒಂದು 5 ಟೈಮ್ ನೋಡ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಆಕ್ಚುಲಿ. ಏನಕ್ಕೆ ಅಂದ್ರೆ ಅಷ್ಟು ಚೆನ್ನಾಗಿರೋ ಫಿಲಂ ಕೊಟ್ಟಿರೋದಕ್ಕೋಸ್ಕರ. ನಾವು ಕಾಲೇಜ್ ಸ್ಟೂಡೆಂಟ್ ಆಕ್ಚುಲಿ. ಕಾಲೇಜ್ ಕ್ಲಾಸ್ ಫುಲ್ ಒಂದು ರೋ ಅಂದ್ರೆ ಇನ್ ದ ಸೆನ್ಸ್ ಒಂದು ಸ್ಕ್ರೀನ್ ಫುಲ್ ನಾವೇ ಬುಕ್ ಮಾಡ್ಕೊಂಡು ಹೋಗಿದ್ರಿ. ತುಂಬಾ ಚೆನ್ನಾಗಿತ್ತು ಫಿಲಮ್. ಸೂಪರ್. ಫಸ್ಟ್ ಆಫ್ ಆಲ್ ಹಾಯ್ ಸ್ಮಿತಾ, ಹಾಯ್ ರಿಷಬ್, ಹಾಯ್ ಹಾರ್ಯ. ಹಾಯ್ ತಿಲಕ್. ಹಾಯ್ ತಿಲಕ್, ಏನ್ ತುಂಬಾ ಇಷ್ಟ ಆಯ್ತು ಸಿನಿಮಾದ ಬಗ್ಗೆ? ವಾಟ್ ಇಸ್ ದಟ್ ಒನ್ ಥಿಂಗ್? ಈ ಕಾಲ್ ಅಲ್ಲಿ ನಮ್ಗೆ 60,000 ಇದೆಯಾ ಇಲ್ವಾ ಅನ್ನೋದೇ ಡೌಟ್. ಅಷ್ಟು ಡೀಟೇಲ್ಸ್ ನೆನ್ಪಿಟ್ಕೊಂಡಿದ್ದಾರೆ ಅಂದ್ರೆ ಸಿನಿಮಾದ ಬಗ್ಗೆ ಎಷ್ಟು ಅಭಿಮಾನ ಇದೆ. ನೋಡ್ದಿರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇನ್ನು ಸಿನಿಮಾ ನೋಡ್ದಿರೋರ್ಗೆ ಹಲೋ ಸಿನಿಮಾ ನೋಡ್ದಿರೋರ್ಗೆ ಸಿನಿಮಾ ನೋಡ್ದಿಲ್ದಿರೋರು ಏನ್ ಮಿಸ್ ಮಾಡ್ಕೊಂತಾರೆ ಅಂದ್ರೆ ಅವ್ರ ಕಾಲೇಜ್ ಲೈಫ್, ಅವ್ರ ಹಿಸ್ಟ್ರಿ ಮಿಸ್ ಮಾಡ್ಕೊಂತಾರೆ. 100% ಅದಂತೂ ಮಿಸ್ ಮಾಡ್ಕೊಂಡೇ ಮಾಡ್ಕೊಂತಾರೆ. ಸೊ ಅಟ್ಲೀಸ್ಟ್ ನಿಮ್ ಮುಖಾಂತರ ಹೇಳಿ ಹೋಗಿ ಸಿನಿಮಾ ನೋಡೋದಕ್ಕೆ. ಓಕೆ ತಿಲಕ್, ಥ್ಯಾಂಕ್ ಯು ತಿಲಕ್. ಬಾಯ್ ತಿಲಕ್. ಸೊ ಸೂಪರ್. ಅವ್ರು 5 ಸಲ ಸಿನಿಮಾ ನೋಡಿದಾರಂತೆ. ಡೆಫಿನೆಟ್ಲಿ ಅದನ್ನೇ ಆಕ್ಚುಲಿ ಮಾಡಕ್ ಹೊರಟಿದ್ದೀವಿ ನಾವು. ಅಂದ್ರೆ ಪ್ರತಿಯೊಬ್ರು ಅವ್ರ ಕಾಲೇಜ್ ಲೈಫ್ನ ಕನೆಕ್ಟ್ ಮಾಡ್ಕೋಬೇಕು ಅನ್ನೋದು. ಸೊ ಅವರು ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕಾಣಿಸ್ತದ, ನೋಡ್ತಾ ಹೋಗ್ತಾರೆ. ಅವರು ಸಾನ್ವಿ ಆಗ್ಬೋದು, ಆರ್ಯ ಆಗ್ಬೋದು, ಕರ್ಣ ಆಗ್ಬೋದು, ಜೊತೆಗೆ ಬರೋ ಉಳಿದಿದ್ದ ಕಿರಿಕ್ ಪಾರ್ಟಿಗಳಾಗ್ಬೋದು, ಪ್ರತಿಯೊಬ್ಬರ ರಿಯಾಕ್ಷನ್ಸ್ ಹಂಗೆ ಬರ್ತಾ ಹೋಗುತ್ತೆ. ಅಂದ್ರೆ ಅವ್ರು ರಿಲೇಟ್ ಮಾಡ್ಕೊಂಡು ಹೋಗ್ತಾ ಇರೋದು. ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಅದನ್ನೇ ಮಾತಾಡ್ತಿದ್ವಿ ನಾವು. ಸೊ ಅವರು ಅಂದರೆ ಹೋಗೋನು, ಕಾಲೇಜ್ಗೆ ಹೋಗದೆ ಇರೋನು, ನೆಕ್ಸ್ಟ್ ಹೋಗೋನಿದಾನಲ್ಲ, PU ಇರೋನು, ಇಂಜಿನಿಯರಿಂಗ್ ಮಾಡಕ್ಕೆ ಹೊರಟಿರೋನು, ನೆಕ್ಸ್ಟ್ ನಾನು ಹೋದರೆ ಈ ಥರ ಎಲ್ಲ ಮಾಡ್ತೀನಿ ಅನ್ನೋ ಥರ ರಿಲೇಟ್ ಮಾಡ್ಕೊಳ್ತಾನೆ. ಹೋಗ್ತಿರೋ ನಾನು ಈ ಥರ ಮಾಡ್ತಿದ್ದೀನಲ್ಲ ಅಂತ ರಿಲೇಟ್ ಮಾಡ್ಕೊಳ್ತಾ ಹೋಗ್ತಾನೆ. ಹೋಗಿರೋನು ನಾನು ಮಾಡಿದ್ನಲ್ಲ ಈ ಥರ ಎಲ್ಲ ಅಂತ ರಿಲೇಟ್ ಮಾಡ್ಕೊಳ್ತಾ ಹೋಗ್ತಾನೆ. ಸೊ ಹಂಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಸಿನಿಮಾ. ಹಾಯ್, ಹಲೋ ಕೇಳಿಸ್ತಿದೆ ಹೇಳಿ ಸರ್. ಜಮ್ಮು ಕಾಶ್ಮೀರ್ ಸರ್. ಹಲೋ ಹಲೋ ಟಾಕ್. ಹಲೋ ಸರ್, ನಮಸ್ತೆ. ನಾನು ಸೂರ್ಯ ಅಂತ ಮಾತಾಡ್ತಾ ಇರೋದು ಜಮ್ಮು ಕಾಶ್ಮೀರಿಂದ. ಆರ್ಮಿ ವರ್ಕ್ ಮಾಡ್ತಾ ಇದೀನಿ. ವಾವ್ ಸೂರ್ಯ. ನಮಸ್ತೆ ಸೂರ್ಯ. ಥ್ಯಾಂಕ್ ಯು ಸೋ ಮಚ್ ಸೂರ್ಯ ಫಾರ್ ಕಾಲಿಂಗ್. ನಿಮ್ ಪಿಕ್ಚರ್ ನಾವು ಈಗ ಫೆಬ್ರವರಿ ರಜೆಗೆ ಬರ್ತೀವಿ, ಖಂಡಿತ ನೋಡ್ತೀವಿ. ತುಂಬಾ ಜನ ಕನ್ನಡದವ್ರು ಇದೀವಿ ಇಲ್ಲೆಲ್ಲ. ನಿಮ್ ಫುಲ್ ಪಾರ್ಟ್, ನಿಮ್ ಟೀಮ್ಗೆ ಫುಲ್ ಸಕ್ಸಸ್ ಸಿಗ್ಲಿ ಅಂತ ಎಲ್ಲರ ಕಡೆಯಿಂದ ವಿಶಸ್ ತಿಳಿಸ್ತೀವಿ. ಥ್ಯಾಂಕ್ ಯು ಸೂರ್ಯ. ನೀವು ಆರ್ಮಿ ವರ್ಕ್ ಮಾಡ್ತಾ ಇದೀರಾ?
ಆಕ್ಚುಲಿ ಸರ್ ತುಂಬಾ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗ್ತದೆ, ನಾನು ಸರಿ ಕೇಳಿಸ್ತಾ ಅಲ್ಲ, ನೀವು ಆರ್ಮಿ ವಿಶಸ್ ನಿಮ್ಗೋಸ್ಕರ ಆಲ್ ದ ಬೆಸ್ಟ್ ಫಾರ್ ನಿಮ್ ನೆಕ್ಸ್ಟ್ ಫ್ಯೂಚರ್ ಆಲ್ ಪ್ರಾಜೆಕ್ಟ್ಸ್ ಆಲ್ ದ ಬೆಸ್ಟ್. ನೀವಲ್ಲಿ ಏನ್ ಕೆಲಸ ಮಾಡೋದು ಸರ್? ನಾನು ಆರ್ಮಿಲಿ ಮೇಜರ್ ಆಗಿದ್ದೀನಿ, ದೊಡ್ಡ ಸಲ್ಯೂಟ್. ನಮ್ಮನ್ನೆಲ್ಲ ಕಾಯ್ತಾ ಇದ್ದೀರಾ ನೀವು, ನಮ್ಮನ್ನ ಕಾಪಾಡ್ತಿದ್ದೀರಾ. ಕೇಳಿಸ್ತಲ್ಲ ನನಗೆ, ಆಕ್ಚುಲಿ ನಾನು ಎಲ್ಲ ತುಂಬಾ ನೆಟ್ವರ್ಕ್ ಇಲ್ಲದ ಏರಿಯಾದಲ್ಲಿ ಇದ್ದೀನಿ, ಬಟ್ ಆಡಿಬಲ್ ಒಂದು ಸ್ವಲ್ಪ ಕೇಳಿಸ್ತಾ ಇದೆ ನಿಮ್ ವಾಯ್ಸ್. ಬಟ್ ಆಲ್ ದ ಬೆಸ್ಟ್ ಫಾರ್ ಯೋರ್ ಟೀಮ್. ಥ್ಯಾಂಕ್ ಯು ಸರ್. Is he watching the show? No, I think. ಈಗ ಬ್ರೇಕ್. Thank you so much for calling. ಕಾಲ್ ಮಾಡಿದ್ರಿ, ಕಿರಿಕ್ ಪಾರ್ಟಿ ಜೊತೆ ಮಾತಾಡಿದ್ರಿ, ಅಂಡ್ ನಿಮ್ಮ ಪ್ರಶ್ನೆಗಳು, ನಿಮ್ಮ ಪ್ರೀತಿ ಎಲ್ಲವನ್ನ ತೋರಿಸಿದ್ರಿ. ರಕ್ಷಿತ್ ಅವರು ಪಾಪ ಬಿಸಿ ಇದ್ರು. ನಾನು ಆಕ್ಚುಲಿ ರಕ್ಷಿತ್ ಅವ್ರ ಮೀಟ್ ಮಾಡ್ಬೇಕಾಯ್ತು. ರಿಷಬ್ ಅವ್ರು ಏನೋ ಮೋಸ ಮಾಡಿದ್ರು, ಅವ್ರು ಇಲ್ಲಿ ಕೂತ್ಕೋಬೇಕು ಕಾನ್ಸ್ಟೆಂಟ್ ಆಗಿ ಅಂತ ಹೇಳಿ ರಕ್ಷಿತ್ ಅವ್ರನ್ನ ಕರ್ಸಿಲ್ಲ ಸ್ಟುಡಿಯೋ. ನಾನು ಈ ತರದೆಲ್ಲ ಎಕ್ಸ್ಪೆಕ್ಟೇ ಮಾಡಲ್ಲ ಲೈಫ್ ಅಲ್ಲಿ. ಏನಂತಂದ್ರೆ ಲಾಸ್ಟ್ ಟೈಮ್ ನೀವು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಇಲ್ಲಿ ರಕ್ಷಿತ್ ಮತ್ತೆ ರಶ್ಮಿಕಾ ಸಂಯುಕ್ತದ ಇಂಟರ್ವ್ಯೂ ನಡೀತಾ ಇತ್ತು. ನಾನು ಮಧ್ಯದಲ್ಲಿ ಬಂದೆ, ಆಕ್ಚುಲಿ 10 ನಿಮಿಷ ಲೇಟ್. ನಾನು ಶುರು ಆಯ್ತು, ನಾನು ನೋಡಿದೆ, ಚೆನ್ನಾಗಿ ನಡೀತಾ ಇತ್ತು. ಓಕೆ, ಅವರು ಮಧ್ಯದಲ್ಲಿ ಹೆಂಗ್ ಕಳ್ಸೋದು ಅಂತ ಇದು ಮಾಡ್ತಾ ಇದೀವಿ ಅಂತ ಏನೋ ಕನ್ಫ್ಯೂಷನ್ ಅಲ್ಲಿ ಇತ್ತಲ್ಲಿ. ನೋ ಪ್ರಾಬ್ಲಮ್, ಅವ್ರು ಮಾಡ್ಲಿ, ಚೆನ್ನಾಗಾಗಲಿ. ನಂದು ಏನ್ ಗೊತ್ತಾ ವಿಷಯ, ಕಿರಿಕ್ ಪಾರ್ಟಿ ಪ್ರಮೋಟ್ ಆದ್ರೆ ಸಾಕು ನನಗೆ. ನಾನು ಹೋಗಿ ಕೂತ್ಕೋಬೇಕು, ನನಗೇನೋ ಸ್ಪೆಷಲ್ ಅಟೆನ್ಷನ್ ಬರ್ಬೇಕನ್ನೋ ವಿಷಯನೇ ಇಲ್ಲ ನನಗೆ ಲೈಫಲ್ಲಿ, ಎಲ್ಲ ವಿಷಯದಲ್ಲೂ. ನೆಕ್ಸ್ಟ್ ಟೈಮ್ ರಕ್ಷಿತ್ ಸ್ಟುಡಿಯೋ ಇರ್ತಾರೆ ಲೈವ್ ಅಲ್ಲಿ, ಆಫ್ ಕೋರ್ಸ್ ನೀವು ಕಾಲ್ ಮಾಡಿ ಮಾತಾಡಬಹುದು, ವಿ ಪ್ರಾಮಿಸ್. Okay, so congratulations once again. Thank you so much. And Kirik Party just 25 days alla 250 days complete madli. Thank you and so much. 250 days celebration gu ille barana, ಸ್ವಲ್ಪ ಪಾರ್ಟಿ ಮಾಡೋಣ, ಇನ್ನಷ್ಟು ಖಂಡಿತ ಮಸ್ತಿ ಮಾಡೋಣ. Definitely. ಸೊ ಫೈನಲಿ ಸಿನಿಮಾ ನೋಡಿಲ್ಲ ಅಂದ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ರಿಷಬ್? ಸೊ ಸಿನಿಮಾ ನೋಡದೇ ಇರೋರು ದಯವಿಟ್ಟು ಸಿನಿಮಾ ನೋಡಿ. ನಿಮಗೆ ಸುಮಾರಷ್ಟು ಟಿವಿ ಚಾನೆಲ್ಗಳಲ್ಲಿ, ಫೇಸ್ಬುಕ್ ಅಲ್ಲಿ, ಟ್ವಿಟರ್ ಅಲ್ಲಿ, ಬೇರೆ ಜನರ ಬಾಯಲ್ಲಿ ಕೇಳ್ತಿರ್ಬೋದು ಕಿರಿಕ್ ಪಾರ್ಟಿ ಬಗ್ಗೆ. ನೋಡದೇ ಇರೋರು ಹೇಳ್ತಾ ಇದ್ದೀನಿ ನಾನು. ನೋಡಿರೋರು 5 ಸಲ 10 ಸಲ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ವೆಯ್ಟ್ ಮಾಡಕ್ ಹೋಗ್ಬೇಡಿ. ನೋಡದೇ ಇರೋರು ಬೇಗ ಥಿಯೇಟರ್ಗೆ ಬನ್ನಿ, ಸಿನಿಮಾ ನೋಡಿ. ಆಲ್ಮೋಸ್ಟ್ ಎಲ್ಲ ಕಡೆಗೂ ರೀಚ್ ಆಗೋ ಥರದಲ್ಲಿ ಥಿಯೇಟರ್ ಸೆಟಪ್ಗಳು ಮಾಡಿದ್ವಿ. ಎಲ್ಲ ಥಿಯೇಟರ್ಗಳಲ್ಲಿ ನಿಮ್ಮ ಊರ ಹತ್ರದಲ್ಲೇ ಸಿಗೋ ರೀತಿಯಲ್ಲಿ ಮಾಡಿದ್ದೀವಿ. ಸೊ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಟಿವಿಲಿ ಬರೋರು ಕಾಯಬೇಡಿ, ಅಷ್ಟೇ ಹೇಳ್ಬೋದು, ಇನ್ನೇನು ಹೇಳಕ್ ಸಾಧ್ಯ ಇಲ್ಲ. ಸಂಯುಕ್ತ ಉರ್ಫ್ ಆರ್ಯನ ಮಾತುಗಳು. ಐ ಥಿಂಕ್ ರಿಷಬ್ ಸರ್ ಎಲ್ಲ ಹೇಳಾಗಿದೆ. ಅದ್ ಬಿಟ್ರೆ ನೀವು ನಮ್ ಎಲ್ಲ ಕನ್ನಡ ಫಿಲಮ್ಗೂ ಹೋಗಿ ಸಪೋರ್ಟ್ ಮಾಡಿ, ಬಂದು ನಮ್ಮ ಫಿಲಮು ನೋಡಿ. ನೀವು ಸಪೋರ್ಟ್ ಮಾಡಿದ್ರೇ ನಾವು ಬೆಳೆಯೋದು, ಇಲ್ಲಾಂದ್ರೆ ನಾವು ಬೆಳೆಯೋಕ್ಕಾಗಲ್ಲ. ನೀವೆಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ ಅದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಇನ್ನೂ ಪ್ರೀತಿ ಕೊಡಿ, ಇನ್ನೂ ನಮ್ಮನ್ನ ಬೆಳೆಸಿ, ಅಷ್ಟೇ. ಥ್ಯಾಂಕ್ ಯು. Well, thank you guys. Good luck. Thank you. You Smita, thank you so much for hosting us. So ಕಿರಿಕ್ ಪಾರ್ಟಿ ನೋಡಿದ್ರಿ, ಹಬ್ಬ ಚೆನ್ನಾಗಿತ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತಷ್ಟು ಸಕ್ಸಸ್ ಮೀಟ್ಸ್ ಅಲ್ಲಿ ಇಲ್ಲೇ ಸಿಗೋಣ. Until then, keep watching Raj Music. Nana Music, Nana Life. ಕಾಗದದ ದೋಣಿಯಲ್ಲಿ ನಾಕುರುವಂತ ಹೊತ್ತಾಯಿತೆ, ಕಾಣಿಸದ ಹನಿಯೊಂದು ಕಣ್ಣಲ್ಲೇ ಕೂತು ಮುತ್ತಾಯಿತೆ. ಹಗುರಾದೀತೇನೋ ನನ್ನೆದೆಯ ಭಾರ, ಕಂಡಿದ್ದೇನೋ ತಂಪಾದ ತೀರ. ಸಿಕ್ಕಿತೆ ಮುಂದಿನ ದಾರಿ, ನನ್ನೆಲ್ಲ ಕಲ್ಪನೆ ಮೀರಿ, ಇನ್ನೊಂದೇ ವಿಸ್ಮಯ ತೋರಿ. ಹಾದಿಯಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ, ಆಡದಿರೋ 1000 ಪದಗಳ ಮೂಕ ಸೇತುವೆ ಕಣ್ಮುಂದಿದೆ.